ನೀವು ಫೇಸ್ ವಾಶ್ ಮಾಡ್ಕೊಳ್ಳುವಾಗ ಬೆಳಗ್ಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ ಅಥವಾ ಕಡಲೆ ಹಿಟ್ಟಾಗಲಿ ಅಥವಾ ಈ ಒಂದು ಮನೆಯಲ್ಲಿರುವಂಥ ಒಂದು ರಾಗಿ ಹಿಟ್ಟು ನಿಮಗೆ ಮನೇಲಿ ಯಾವ ಹಿಟ್ಟು ನಿಮ್ಗೆ ಅವೈಲೇಬಲ್ ಇದೆ ಅದನ್ನು ತೊಗೊಂಡು ನೀವು ಒಂದು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಒಂದು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖ ತೊಳ್ಕೊಂಡ್ರಂತೂ ಇನ್ನೂ ಸೂಪರ್ ಆಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾನು ತರುವಂಥ ಹೋಮ್ ರೆಮಿಡಿಗಳು ಅಷ್ಟೇ ಚೆನ್ನಾಗಿರ್ತಾವೆ. ಅದಕ್ಕೋಸ್ಕರ ಮುಖದಲ್ಲಿ ಕಪ್ಪು ಕಲೆ, ಬಂಗು, ಅನ್ಯನ್ ಸ್ಕಿನ್ ಟೋನ್ ಐತಿ, ಕಣ್ಣು ಸುತ್ತ ಕಪ್ಪು ಡಾರ್ಕ್ ಸರ್ಕಲ್ ಆಗೈತಿ ಅಂತ ಹೇಳೊಂದು ಯೋಚನೆ ಮಾಡಕೊಂತೀರಾ. ಎಲ್ಲ ಯೋಚನೆ ಬಿಟ್ಟು ಹಾಕ್ರಿ. ಇವತ್ತು ನಾನು ಮಾಡಿ ತೋರಿಸುವಂಥ ಈ ಕ್ರೀಮನ್ನು ನೀವು ಮನೇಲಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಇಷ್ಟು ದಿನ ಯಾಕೆ ಈ ಕ್ರೀಮನ್ನು ನೀವು ಹೇಳಿಲ್ಲ ಅಂತ ಹೇಳಂದು ನೀವು ನನ್ನನ್ನು ಕೇಳ್ತೀರಿ. ಹಂಗೆ ಇಷ್ಟು ಬೇಗನೆ ನಮ್ಗೆ ಯಾಕಪ್ಪ ಈ ಕ್ರೀಮ್ ಸಿಗಲಿಲ್ಲ ಅಂತೇಳಂದು ನೀವು ಅನ್ಕೊಂತೀರಿ. ಈ ಕ್ರೀಮನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಟ್ರೈ ಮಾಡಿರಿ, ಮನ್ಯಾಗ ರಿಸಲ್ಟ್ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಮುಖದಲ್ಲಿ ಕಪ್ಪು ಕಲೆ, ಬಂಗು, ಅನ್ಯನ್ ಸ್ಕಿನ್ ಟೋನ್ ಐತಿ, ಆಮೇಲೆ ಸನ್ ಟ್ಯಾನ್ ಆಗೈತಿ, ಆಮೇಲೆ ಡಾರ್ಕ್ ಸರ್ಕಲ್ ಐತಿ, ಅದನ್ನೆಲ್ಲಾನು ಹೊಡೆದೋಡಿಸುವಂಥ ಒಂದು ಒಳ್ಳೆಯ ಕ್ರೀಮನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನಾನು. ಈ ಕ್ರೀಮ್ ಯಾವ ಮಾರ್ಕೆಟಲ್ಲಿ ಹೋದರೂ ಸಿಗಂಗಿಲ್ಲ ನಿಮಗೆ, ಯಾವ ಶಾಪಲ್ಲಿ ಹೋದರೂ ನಿಮ್ಗೆ ಈ ಒಂದು ಕ್ರೀಮ್ ನಿಮ್ಗೆ ಸಿಗಂಗಿಲ್ಲ. ಯಾಕಂತ ಅಂದರೆ ಇದು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಮಾಡ್ಕೊಳ್ಳುವಂಥ ಒಂದು ಕ್ರೀಮ್ ಆಗಿರ್ತೈತಿ. ಬಹಳನೇ ಸುಲಭವಾಗೈತಿ, ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ನಿಮ್ಗೆ ಕೊಡುತ್ತೆ. ಪ್ರತಿದಿನ ಹಚ್ಕೊಂತ ಬಂದ್ರಿ ಅಂದ್ರೆ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಸ್ಕಿನ್ನಲ್ಲಿ ಹೊಳಪು ಬರೋದನ್ನು ಕಂಡು ನಿಮ್ಗೆ ಖುಷಿ ಆಗುತ್ತೆ. ನಿಮ್ಮ ಸ್ಕಿನ್ನನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಿಮ್ಮಷ್ಟು ನಿಮಗೆ ಒಂದು ಒಳ್ಳೆಯ ಒಂದು ಫೀಲ್ ನಿಮಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ನಿಮ್ಮ ಮನೆಗೆ ರೆಡಿ ಮಾಡ್ಕೊರಿ. ಬಹಳನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಅಂತ ಹೇಳಿದ್ರು ಎಷ್ಟು ಬೇಕಿದ್ರು ನಾವು ದುಡ್ಡು ಕೊಟ್ಟು ಹೊರಗಿನಿಂದ ತೊಗೊಂಡು ಬಂದರೂ ಸಹ ಈ ರೀತಿಯಾಗಿರುವಂಥ ಕ್ರೀಮ್ ನಮಗೆ ಸಿಗಂಗಿಲ್ಲ. ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ಯಾವ ರೀತಿ ಮಾಡಿದೆ ನಾನು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಬಹಳನೇ ಸುಲಭವಾಗಿತ್ತು. ಆ ಒಂದು ಕ್ರೀಮನ್ನು ನಿಮ್ಮ ಮನೆಯಾಗ ರೆಡಿ ಮಾಡ್ಕೊರಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ಆದಷ್ಟು ಬೇಗನೆ ನಿಮಗೆ ಬರುತ್ತೆ. ಆವಾಗಲೇ ನೀವು ಒಂದು ಹೋಮ್ ರೆಮಿಡಿನ ನೀವು ಮಾಡ್ಕೋಬೋದು, ಇಲ್ಲ ಸ್ಕಿನ್ ಕೇರ್ನ ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ನೀವು ಆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಕಮೆಂಟು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ಒಂದು ಲೈಕ್ ಮಾಡಿರಿ, ಹಿಂಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಈಗ ಆ ಒಂದು ಕ್ರೀಮನ್ನು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಭಾಳನೇ ಈಸಿ ಆಗೈತಿ, ಪಟಾಪಟ ಅಂತ ಹೇಳಿದ್ರೆ ನನ್ನ ಜೊತೆಗೆ ನೀವು ರೆಡಿ ಮಾಡ್ಕೋಬೋದು ಈ ಒಂದು ಕ್ರೀಮನ್ನು. ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ನೀವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನೀವು ಈ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ಬರೀ ಇದು ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪ್ರತಿದಿನ ಬೇರೆ ಬೇರೆ ಒಂದು ಕ್ರೀಮ್ಗಳನ್ನ ಮಾಡೋದ್ರಿಂದ ನಾನಿಲ್ಲಿ ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ 2 ಆಲೂಗಡ್ಡೆ ತೊಗೋಬೋದು. ಇಲ್ಲಿ ಒಂದು ಆಲೂಗಡ್ಡೆಯಲ್ಲಿ ಬೇಕಾದಷ್ಟು ಕ್ರೀಮ್ ನಮಗಿಲ್ಲ ಆಗುತ್ತೆ. ಆರಾಮಾಗಿ 8 ದಿನ ನಾವು ಹಚ್ಚುವಷ್ಟು ಕ್ರೀಮ್ ನಮಗಿಲ್ಲೇ ರೆಡಿ ಆಗುತ್ತೆ. ಆಲೂಗಡ್ಡೆನ ತೊಗೊಂಡಿದ್ದೀನಿ ಪೂರ್ತಿಯಾಗಿ. ಅದ್ರ ಮೇಲಿನ ಸಿಪ್ಪೆನ ನಾನಿಲ್ಲಿ ತೆಗೆದಿಟ್ಟುಕೊಂಡಿದ್ದೀನಿ. ಈ ಸಿಪ್ಪೆನ ನೀವು ಚೆಲ್ಲೋ ಅವಶ್ಯಕತೆ ಇಲ್ಲ. ಇದೇನು ಮಾಡಬೇಕು ಅಂತ ಹೇಳೋದು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಈ ಆಲೂಗಡ್ಡೆನ ಸಣ್ಣದಾಗಿ ಇಲ್ಲಿ ಹೆಚ್ಚಿ ಮಿಕ್ಸಿ ಮಾಡ್ಕೊತೀನಿ. ನೀವು ಬೇಕಿದ್ರೆ ತುರಿದು ರಸ ತಗೋಬೋದು. ಇಲ್ಲ ಅಂತ ಅಂದರೆ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಆದಮೇಲೆ ನಾವಿಲ್ಲಿ ಈ ಒಂದು ಬಟ್ಟೆ ತೊಗೊಂಡು ನಾನು ಸೋಸ್ಕೊಂಡು ಅಂತೀನಿ. ಬಟ್ಟೆ ತೊಗೊಂಡು ಇಲ್ಲಿ ಒಂದು ಟಿಪ್ಸ್ ಏನು ಹೇಳ್ತೀನಪ್ಪ ಅಂತ ಅಂದರೆ, ನಾನು ಬಟ್ಟೆ ತೊಗೊಂಡು ಸೋಸ್ಕೊಂಡಿದ್ರಿಂದ ಜಾಸ್ತಿ ಸ್ಕಾರ್ಚ್ ಇಲ್ಲಿ ಬಂದಿಲ್ಲ ನಮಗೆ. ಜಾಸ್ತಿ ಸ್ಕಾರ್ಚ್ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತಾನು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಇಲ್ಲಿ ನೋಡ್ರಿ, ಪೂರ್ತಿಯಾಗಿ ನಾನು ಸೋಸ್ಕೊಂಡು ಒಂದು ಬಟ್ಟೆಲಿ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಇಲ್ಲಿ ಮತ್ತೊಂದು ಲೋಟದಲ್ಲಿ ನಾನು ಇಟ್ಟಿದ್ದೀನಿ. ಇದನ್ನೇನು ಮಾಡಿದ್ದೀನಪ್ಪ ಅಂತ ಅಂದ್ರೆ, ಇದೇನು ಸ್ಕಾರ್ಚ್ ಉಳಿದಿತ್ತಲ್ಲ ಮೇಲಿಂದು ಹಿಂಡಿ ಉಳಿದಿರ್ತಲ್ಲ, ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಹಾಕಿಟ್ಟಿದ್ದೆ ನಾನು. ಅದನ್ನು ನೋಡ್ರಿ, ಅಂದ್ರೆ ಒಂದು ಲೋಟಕ್ಕೆ ಅಂದ್ರೆ ಸೋಸಿದ್ದೆ, ಅದನ್ನ ಚಾ ಸೋಸೋದ್ರಿಂದ ಸೋಸಿದ್ದೆ. ಅದರಲ್ಲಿ ಎಷ್ಟೊಂದು ಸ್ಕಾರ್ಚ್ ಬಂದೈತಿ. ಆದರೆ ಇಲ್ಲಿ ನಾನು ಇದು ಬಟ್ಟೆಯಲ್ಲಿ ಸೋಸ್ಕೊಂಡಿದ್ದೆನಲ್ಲ, ಅದರಲ್ಲಿ ಜಾಸ್ತಿ ಬಂದಿಲ್ಲ. ಇಲ್ಲಿ ನೋಡ್ರಿ, ಪೂರ್ತಿಯಾಗಿ ಎಷ್ಟೋ ಕೊಂಡ ಸ್ಕಾರ್ಚ್ ಅಂದ್ರೆ ಕೆಳಗೆ ಅಷ್ಟು ನಿಂತ್ಕೊಂಡೈತಿ. ಇಲ್ಲಿ ಮೇಲಿನ ನೀರು ನಾನು ಪೂರ್ತಿಯಾಗಿ ಸೋಸ್ಕೊಂಡೆ. ಇಲ್ಲಿ ನಮಗೆ ನೀರಿನ ಅವಶ್ಯಕತೆ ಇಲ್ಲ. ನೀರು ಪೂರ್ತಿಯಾಗಿ ಕಪ್ ಮಾಡ್ತೈತೆ ಕ್ರೀಮನ್ನು. ಅದಕ್ಕೋಸ್ಕರ ಇಲ್ಲಿ ಪೂರ್ತಿಯಾಗಿ ನೀರನ್ನ ಬಸ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಬಂದಿಲ್ಲ ಸ್ಕಾರ್ಚ್, ಸ್ವಲ್ಪನೇ ಸ್ವಲ್ಪ ಬಂದೈತಿ. ಆದ್ರೆ ಆ ಲೋಟದಲ್ಲಿ ಮಾತ್ರ ಬಹಳಷ್ಟು ಬಂದೈತಿ. ಪೂರ್ತಿಯಾಗಿ 1 ಸ್ಪೂನ್ಗಿಂತನೂ ಜಾಸ್ತಿ ಅಂತ ಹೇಳ್ಬೋದು. ಅಷ್ಟೊಂದು ಇಲ್ಲಿ ನಮಗೆ ಸ್ಕಾರ್ಚ್ ಸಿಕ್ಕಿದೆ. ನೋಡಿ, ಎಷ್ಟೊಂದು ದಪ್ಪನಾಗಿ ನಮಗೆ ಸ್ಕಾರ್ಚ್ ಬರ್ತಿದೆ. ಅಂದ್ರೆ 1 ಕಪ್ ನೀರು ಹಾಕಿಡ್ರಿ. ನೀವು ಆಲೂಗಡ್ಡೆ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿಡ್ರಿ, ಕಡಿಮೆ ತೊಗೊಂಡ್ರೆ ಕಡಿಮೆ ಹಾಕಿಡ್ರಿ. ಇದನ್ನು ನೀವು ನಾನು ಪೌಡ್ರ್ ನೋಡ್ರಿ, ಕೈಯಲ್ಲಿ ನಾನು ಸ್ವಲ್ಪ ಮುಟ್ಟಿದ್ದೆ ಪೌಡ್ರ್ ರೀತಿಯೂ ನಿಮ್ಗೆ ಆಗುತ್ತೆ. ಇದನ್ನು ನೀವು ಈ ರೀತಿ ಸ್ಕಾರ್ಚ್ ನೀವು ಜಾಸ್ತಿ ಮಾಡಿಕೊಂಡು ಅದನ್ನ ಪೂರ್ತಿಯಾಗಿ ಒಣಗಿಸ್ಕೊಂಡು ಪೌಡ್ರ್ ರೀತಿ ಮಾಡಿಕೊಂಡು ನೀವು ಇದನ್ನ ಫೇಸ್ ಪ್ಯಾಕ್ಗಳಿಗೂ ನೀವು ಇದನ್ನ ಹಾಕೋಬೋದು. ಹಂಗೆ ನಾನಿಲ್ಲಿ 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನು ಯೂಸ್ ಮಾಡ್ತಿದ್ದೀನೋ ಎಲ್ಲ ಪ್ರಾಡಕ್ಟ್ಸನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಇದನ್ನ ತರಿಸ್ಕೋಬೋದು. ಇಲ್ಲಿ ಆಲೂಗಡ್ಡೆ ಸ್ಕಾರ್ಚು, 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, ಹಂಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೊಂಡಿದ್ದೀನಿ. ನೀವು ಜಾಸ್ತಿ ಆಲೂಗಡ್ಡೆ 2 ತೊಗೊಂಡ್ರೆ 2 ಕ್ವಾಂಟಿಟಿನ ನೀವು ಜಾಸ್ತಿ ಹಾಕ್ಕೊಂತ ಹೋಗ್ಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಲ್ಲಿ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇದ್ರೆ ಹಾಕೋಬೋದು. ಇಲ್ಲ ಅಂತಂದ್ರೆ ಒಳ್ಳೆ ಒಂದು ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಇದ್ರೆ ಹಾಕೋಬೋದು. ಇಲ್ಲ ಅಂತಂದ್ರೆ ಒಂದು ಆಲಿವ್ ಆಯಿಲ್ ಇದ್ರೆ ಅಥವಾ ಬಾದಾಮಿ ಆಯಿಲ್ ಇದ್ರೆ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಬಾದಾಮಿ ಆಯಿಲ್ ಹಾಕೊಂಡ್ರೆ. ಇಲ್ಲ ಅಂತ ಅನ್ನೋರು ಕೊಬ್ಬರಿ ಎಣ್ಣೆನ ಇಲ್ಲಿ ನೀವು ಬಳಸ್ಕೋಬೋದು. ಚೆನ್ನಾಗಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿ ನೀವು ಆರಾಮಾಗಿ
ಒಂದು 4 ದಿನ ಇದನ್ನ ಹೊರಗಿಟ್ಕೋಬೋದು. ಇಲ್ಲ ಅಂತ ಅಂದ್ರೆ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಆರಾಮಾಗಿ ಒಂದು 20 ದಿನಗಳ ಕಾಲ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ರಾತ್ರಿ ನೀವು ಇದನ್ನ ಯೂಸ್ ಮಾಡ್ಕೊತ ಬಂದ್ರಿ ಅಂದರೆ ನಿಮ್ಮ ಸ್ಕಿನ್ನಲ್ಲಾಗುವಂಥ ಹೊಳಪಾತು, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಹೊಳಪು ಬರುತ್ತಾ ಮತ್ತು ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಈ ಕ್ರೀಮಿಗೆ ಐತಿ. ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಕ್ರೀಮ್ ಎಷ್ಟು ಚೆನ್ನಾಗೈತಲ್ಲ, ನಿಜವಾಗ್ಲೂ ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್. ಕ್ರೀಮ್ ಮಾತ್ರ ನೀವು ನೋಡಲಿ, ನೀವು ಅಂಗಡಿಯಲ್ಲಿ ಸಹಿತ ತರುವಂಥ ಒಂದು ಅಂಗಡಿಲೂ ಸಹಿತ ನಿಮ್ಗೆ ಈ ಕ್ರೀಮ್ ಸಿಗಂಗಿಲ್ಲ. ಕ್ರೀಮು ಅಂಗಡಿಯಲ್ಲಿ ಸಿಗಂಗಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಇದನ್ನು ನಾವು ಮನೆಯಲ್ಲಿ ಆಲೂಗಡ್ಡೆಯಿಂದ ಮಾಡ್ಕೊಂಡಿರೋದ್ರಿಂದ, ಈ ಒಂದು ಆಲೂಗಡ್ಡೆಯಲ್ಲಿ ವಿಟಮಿನ್ ಸಿ ಮತ್ತು ಬಿ ಇರೋದ್ರಿಂದ ನಮ್ಗೆ ಬಹಳನೇ ಚೆನ್ನಾಗಿ ನಮ್ಮ ಸ್ಕಿನ್, ಮತ್ತು ಎಲ್ಲರೂ ಹೇಳ್ತಿರ್ತಾರೆ ಇದು ಕಣ್ಣು ಸುತ್ತ ಕಪ್ಪಾಗೈತೆ ಅಂತ ಅಂದ್ರೆ ಆಲೂಗಡ್ಡೆ ಸ್ಲೈಸನ್ನು ನೀವು ಕಟ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಕಣ್ಣ ಕಪ್ಪು ಹೋಗುತ್ತಾ, ಸುತ್ತರದೇ ಇರುವಂಥ ಈ ಡಾರ್ಕ್ ಸರ್ಕಲ್ ಹೋಗುತ್ತಾ ಅಂತ ಹೇಳಿದ್ರೆ ನೀವು ಎಷ್ಟೋ ಒಂದು ರೆಮಿಡಿಗಳಲ್ಲಿ ನೋಡಿರ್ಬೋದು, ಕೇಳಿರ್ಬೋದು. ಅದ್ರ ಈ ರೀತಿಯಾಗಿ ನಾವು ಕ್ರೀಮ್ ಇಟ್ಕೊಂಡು ಪ್ರತಿದಿನ ರಾತ್ರಿ ಮತ್ತು ನಾವು ರಾತ್ರಿ ಹಚ್ಕೊಂತ ಬಂದ್ರೆ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ದೂರ ಆಗ್ತಾವೆ. ಡಾರ್ಕ್ ಸರ್ಕಲು, ಕಪ್ಪು ಕಲೆ, ಮತ್ತು ಬಂಗು, ಆಮೇಲೆ ಅನ್ಯವಾನ್ ಸ್ಕಿನ್ ಟೈನ್ ಏನೈತಿ, ಆಮೇಲೆ ಸಣ್ಣ ಟೈನ್ ಏನಾಗೈತಿ ಎಲ್ಲಾನು ಈ ಒಂದು ಕ್ರೀಮ್ ನಿಮ್ಗೆ ಹೊಡೆದೊಡಿಸೈತಿ. ಅದಕ್ಕೋಸ್ಕರ ಈ ಕ್ರೀಮನ್ನು ನೀವು ಮನೆಗೆ ರೆಡಿ ಮಾಡ್ಕೊಂಡು ಇಟ್ಕೋರಿ ಅಂತ ಹೇಳಿದೆ ನಾನು. ಬಹಳ ಈಸಿ ಆಗೈತಲ್ಲ, ಮನೆಗೆಲ್ಲ ರೆಡಿ ಮಾಡ್ಕೊಂತಿರಲ್ಲ, ರೆಡಿ ಮಾಡ್ಕೊಂಡು ಇದನ್ನು ಪ್ರತಿದಿನ ನೀವು ಹಚ್ಕೊಂತ ಬರ್ರಿ. ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಬದಲಾವಣೆ ನಾನು ನೋಡಿ ನಿಮ್ಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಈ ಕ್ರೀಮನ್ನು ನೀವು ಮನೆಗೆ ರೆಡಿ ಮಾಡ್ಕೋರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅಂತಲ್ಲ, ಚೂರು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಕೋಬಿಡ್ರಿ. ಇದನ್ನು ಯಾವ ಟೈಮಲ್ಲಿ ಹಚ್ಚಬೇಕು ಅಂತ ಹೇಳಿಲ್ಲ ಅಂತ ಹೇಳೋಣ. ಪ್ರತಿದಿನ ರಾತ್ರಿ ನೀವು ಇದನ್ನ ಹಚ್ಚಿ, ಪ್ರತಿದಿನ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ನೀವು ಫೇಸ್ ವಾಶ್ ಯಾವ ರೀತಿ ಮಾಡ್ತಿರೋ ಫೇಸ್ ವಾಶನ್ನು ಮಾಡ್ಕೊಂಡ್ರೆ, ಅದ್ರ ಜೊತೆಗೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳುವಾಗ ಬೆಳಗ್ಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ ಅಥವಾ ಕಡಲೆ ಹಿಟ್ಟಾಗಲಿ ಅಥವಾ ಈ ಒಂದು ಮನೆಯಲ್ಲಿರುವಂಥ ಒಂದು ರಾಗಿ ಹಿಟ್ಟು, ನಿಮಗೆ ಮನೇಲಿ ಯಾವ ಹಿಟ್ಟು ನಿಮ್ಗೆ ಅವೈಲೇಬಲ್ ಇದೆ ಅದನ್ನು ತೊಗೊಂಡು ನೀವು ಒಂದು ಸ್ವಲ್ಪ ಕೈಗೆ ಹಾಕೊಂಡು ಕೈಯಲ್ಲಿ ಹಾಕೊಂಡು ಒಂದು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖ ತೊಳ್ಕೊಂಡ್ರಂತೂ ಇನ್ನೂ ಸೂಪರ್ ಆಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕಂತ ಅಂದರೆ ನಾನು ತರುವಂಥ ಹೋಮ್ ರೆಮಿಡಿಗಳು ಅಷ್ಟೇ ಚೆನ್ನಾಗಿರ್ತಾವೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಮಧ್ಯಕ್ಕೆ ಏನಾದರೂ ಟಿಪ್ಸ್ ಹೇಳಿರ್ತೀನಿ, ನೀವು ಅಲ್ಲಿ ಸ್ಕಿಪ್ ಮಾಡಿದ್ರಿ ಅಂದರೆ ನಿಮಗೆ ಆ ಟಿಪ್ಸನ್ನು ನೀವು ಕಳ್ಕೊಂತೀರಿ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರಿ. ಈ ಒಂದು ಕ್ರೀಮನ್ನು ನೀವು ಮನೆಗೆ ರೆಡಿ ಮಾಡ್ಕೊರಿ, ಪ್ರತಿದಿನ ರಾತ್ರಿ ಹಚ್ಚಿರಿ. ಬೆಳಗ್ಗೆ ಎದ್ದು ಯಾವುದಾದ್ರೂ ಮನೆಯಲ್ಲಿರುವಂಥ ಹಿಟ್ಟನ್ನು ತೊಗೊಂಡು ಮುಖಕ್ಕೆ ಹಚ್ಕೊಂಡು ಮುಖ ಕ್ಲೀನ್ ಮಾಡ್ಕೊಂಡು ಹೊರಗೆ ಬಂದುಬಿಟ್ರೆ ನಿಮ್ಮ ಸ್ಕಿನ್ ಅನ್ನು ನೋಡ್ಕೊಂಡು ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನಾನು ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ಕಮೆಂಟು ಲೈಕು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟು ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಏನು ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.